व्यासाय भवनाशाय सीताय धनराशि बुद्ध्याय शुद्धविद्याय मध्वाय च नमो नमः। सत्तांगरूपाय सर्वाधिष्ठानविजयेन्द्रिय पुण्यप्रचोदनाशाय पार्थसारथे नमः। पूज्याय राघवेन्द्राय सत्यधर्मताय च भजतां कल्पवृक्षाय नमतां कामधेनवे अज्ञानतिमिच्छेदं बुद्धिसम्पत्प्रदायकं विज्ञानविमलं शान्तं विद्याख्यगुरुं सिद्धसाधनविनिर्मकं बोधके पद्मोल्लभनं विजयवत्सल लिखितामृतसार गुरुगुरुतुल्यದಿಂದ ಬಂದಿದೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಇದನಾದರದೆ ಕೇಳುವುದು ಅರೇನು ಎರಡು ಮೂರು ದಿನದಿಂದ ಯಾವುದೋ ತಾಂತ್ರಿಕ ತೊಂದರೆಯಿಂದ ನಿಮ್ಮನ್ನ ರೀಚ್ ಮಾಡಲಿಕ್ಕಾಗಲಿಲ್ಲ. ಅದು ನನ್ನ ದೌರ್ಭಾಗ್ಯ ಅಂತ ಹೇಳ್ತೀನಿ. ಪರಮಾತ್ಮ ನಾಮಸ್ಮರಣೆಗಳು ಆಗ್ಬೇಕು ಅಂದ್ರೆ ಬಹಳ ಪುಣ್ಯ ಬೇಕು. ಶ್ರವಣ ಮಾಡಕ, ಭಾಗವತದ ಶ್ರವಣ ಮಾಡಕ ಅನಂತ ಜನ್ಮದ ಪುಣ್ಯದ ಗಂಟೆ ಬಿಚ್ಚಿದ ಮಾತ್ರ ನಮಗೆ ಭಾಗವತದ ದರ್ಶನ ಆಗ್ತದೆ, ಸ್ಪರ್ಶ ಆಗ್ತದೆ, ಅದರ ಚಿಂತನೆ ನಮ್ಮಲ್ಲಿ ಬರ್ತದೆ ಅಂತ ಭಾಗವತಕಾರರಿಂದ ಮಾತನ್ನ ನಾನು ಇಲ್ಲಿ ಉಲ್ಲೇಖ ಮಾಡಕ. ಅಂತ ಇದು ಭಾಗವತನ ಅಂತ ಹರಿನಾಮ ಅಂಬೋದೆಲ್ಲದು ಭಾಗವತನೇ. ನನ್ನ 3 ದಿನದ ದೌರ್ಭಾಗ್ಯ ಪರಮಾತ್ಮ ಮೇಲೆ ಈ ರೀತಿ ದುಃಖವನ್ನ ಕೊಡುವಂತೆ ಸಮೃದ್ಧವಾಗಿರ್ತಕ್ಕಂಥ ಇನ್ನ ಉತ್ತಮ ಲೀಲಾ ವಿನೋದ ದಿನಗಳನ್ನ ಪಠಣ ಪಾಠಣ ಮಾಡ್ತಕ್ಕಂತಹದ್ದು ಸೌಭಾಗ್ಯವನ್ನು ಕೊಡು ನನಗೂ ನನ್ನ ಆತ್ಮ ಭಗಿನಿ ಮತ್ತು ಆತ್ಮ ಬಂಧುಗಳಿಗೆಲ್ಲರಿಗೂ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಇವತ್ತಿನ ಚಿಂತನೆಯನ್ನು ತಗೊಂಡ. ಅದು ಏನ್ ಬಂದಿತ್ತು ಅಂತ ನನಗೆ ಕೃಷ್ಣನ ಚಿಂತನೆ ಅಂದ್ರೆ ಯಾಕಂದ್ರೆ ಭಾಗವತ ಸ್ಕಂದ ಅದು ಹೃದಯ, ಪರಮಾತ್ಮನ ಹೃದಯ ಅಂತ ಹೇಳ್ತಾರೆ. ಭಾಗವತದ ದಶಮಸ್ಕಂದ ಎಂಬುದು ಕೃಷ್ಣ ಪರಮಾತ್ಮನ ಹೃದಯ. ಆ ಹೃದಯ ದೊಳಗೆ ನನ್ಗೆ ಅಷ್ಟಗಳ ಕಮಲ ಅಂತ ಇಷ್ಟೇ ವ್ಯತ್ಯಾಸ. ಆ ಹೃದಯದ ಒಳನೋಟವನ್ನ ನಾನು ಕಾಣಬೇಕು. ಕೃಷ್ಣಾಷ್ಟಮಿಯ ಉಪಾಸನೆಯಿಂದ ಯಾವ ರೀತಿ ನಾವು ಮಾಡ್ಕೋಬೇಕು, ಯಾವತ್ತ ನನಗೆ ಗೋಕುಲಾಷ್ಟಮಿ ಆಗ್ತದೆ ಅದನ್ನ ಸ್ವಲ್ಪ ವಿವೇಚನಾ ಇಟ್ಟುಕೊಂಡು, ಅಂದ್ರೆ ನಾವು ಮನಸ್ಸನ್ನ ಇಟ್ಟುಕೊಂಡು ಬುದ್ಧಿಯನ್ನಿಟ್ಟುಕೊಂಡು ಚಿಂತನೆ ಮಾಡ್ಬೇಕು. ಕಲಿಯುಗದೊಳಗೆ ಸಾತ್ವಿಕರು ಮೇಲೆ ಅಟ್ಯಾಕ್ ಆಗೋದು ಬೈಕರು ತಾಮಸ್. ಅಂತಹ ದೈತ್ಯರನ್ನ ನಾನು ಮೆಟ್ಟಿ ನಿಲ್ಲಬೇಕಂದ್ರೆ ಪರಮಾತ್ಮನ ಅಖಂಡವಾಗಿರುವಂತ ಬಲ ನನ್ನಲ್ಲಿರ್ಬೇಕು. ಆ ಭಗವಂತನ ಬಲ ಅದ ಅಂತ ಯಾರಿಗೆ ಗೋಚರ ಆಗುತ್ತೋ ಅವ್ರಿಗೆ ಕೃಷ್ಣನ ದರ್ಶನ ಆಗ್ತದೆ.
ಅದನ್ನ ಯಾವ ರೀತಿ ಅನುಸಂಧಾನ ಮಾಡ್ಕೋಬೇಕು ಅನ್ನೋ ವಿಚಾರವನ್ನ ನಾನು 3 ದಿನದಿಂದ ಪ್ರಯತ್ನ ಪಟ್ಟರು ಏನಪ್ಪಾ ಅಂದ್ರೆ ಒಲಿತದ ಅನ್ನೋ ಚಿಂತನೆ ಪುನಃ ಪುನಃ ಪ್ರಯತ್ನಕ್ಕೆ ಪರಮಾತ್ಮ ಸಿಗ್ತಾನ ಹೊತ್ತು ಒಂದ್ಸಲ ಪ್ರಯತ್ನ ಮಾಡಿಬಿಟ್ಟಿದ್ರೆ ಆತ ದೂರ ಆಗ್ತಾನ ಅನ್ನೋ ಚಿಂತನೆ ನಮಗ ಈ 3 ದಿನದೊಳಗೆ ಗೊತ್ತಾಗ್ತದೆ ಅಂತ ನನ್ಗನ್ಸುತ್ತೆ. ಇಲ್ಲೇ ಪ್ರತಿಯೊಬ್ಬರ ದೇಹದೊಳಗ ಕೃಷ್ಣ ಇದ್ದಾನ. ಸ್ವರೂಪ ದೇಹದೊಳಗ ಬಿಂಬ ಮತ್ತು ಪ್ರತಿಬಿಂಬ ಅಂತ 2 ರೂಪ. ಆ ಪ್ರತಿಬಿಂಬನ ಉಪಾಸನೆ ಮಾಡ್ತಕ್ಕಂಥದ್ದು ಬಿಂಬ. ಆ ಬಿಂಬದ ಜ್ಞಾನ ಬೆಳಕು ಪ್ರತಿಬಿಂಬದಲ್ಲಿ ಬಿದ್ದಾಗ ಆ ಪ್ರತಿಬಿಂಬದಲ್ಲಿ ಇರ್ತಕ್ಕಂಥ ಬೆಳಕು ಪ್ರಜ್ವಾಲಮಾನವಾಗಿ ಬೆಳಕು ಚಾಲವಾಗ್ತದೆ. ಇದು ಅಪರೋಕ್ಷ ಅಂತ ಅರ್ಥಕ ಆಗ್ಲಕ್ಕಲ್ಲ. ಇನ್ನೊಂದು ಹೇಳ್ತೀನಿ, ಸ್ವರೂಪದೊಳಗೆ ಜೀವ ಮತ್ತು ಪರಮಾತ್ಮ ಇಬ್ಬರು ಇರ್ತಾರೆ. ಪರಮಾತ್ಮ ಎಷ್ಟು ಸ್ವತಂತ್ರವಾಗಿ ಬೆಳಕನ್ನ ನೀಡ್ತಾನೋ ಅಷ್ಟೇ ಏನಪ್ಪ ಅಂದ್ರೆ ಅಸ್ವತಂತ್ರ ಬೆಳಕು ಬಿದ್ದರೆ ಅದು ಹೆಂಗೆ ಪ್ರತಿಫಲಿಸ್ತದೋ ಅದ್ರಂಗ ಏನಪ್ಪ ಅಂದ್ರೆ ಅಲ್ಲಿ ಒಳಗಡೆ ಜ್ಞಾನ ನಿಶಿ ಅದ. ಇಲ್ಲೇ ನಮ್ಮ ಸ್ವರೂಪ ದೇಹದೊಳಗದ ಜ್ಞಾನ ನಿಧಿ. ಆ ಜ್ಞಾನ ನಿಶಿ ಏನಪ್ಪ ಅಂದ್ರೆ ಪ್ರಕಟ ಆಗ್ಬೇಕಾಗಿದ್ರೆ ಈ ಕೃಷ್ಣ ಎಂಬೋ ಜ್ಞಾನಾಚ್ಯ ಚಕ್ಷು ಜ್ಞಾನ ನನಗೆ ಬರಬೇಕು. ಅದು ನೋಡ್ಬೇಕಾದ್ರೆ ಜ್ಞಾನದ ಕಣ್ಣಿಂದ ನೋಡೋಕ್ಕೆ ಹೊರತು ಈ ಚರ್ಮ ಚಕ್ಷುಯಿಂದ ನೋಡ್ಲಿಕ್ಕಾಗೋದಿಲ್ಲ ಕೃಷ್ಣನ. ನಾನು ಮೊನ್ನೆ ಒಂದು ಮಾತು ಹೇಳಿದೆ, ಭಾಗವತ ಮತ್ತು ಹೇಳ್ಬೇಕಾದ್ರೆ ಅದ್ರಾಗ ದಶಮಸ್ಕಂದ ಎಲ್ಲಾರು ತಗೋತಾರ, ಕೃಷ್ಣನ ಬಾಲ ಲೀಲೆಯನ್ನ ಹೇಳ್ತಾರ. ಅದ್ರಾಗ ಗೋಪಿ ಗೀತಾ ಅಂತ ಹೇಳ್ಕೊಂಡು ಹೋಗ್ತಾರ, ಅಲ್ಲ ರಾಸಲೀಲೆಯನ್ನ ಹೇಳ್ತಾರ. ಅದೆಲ್ಲ ಏನು ಅಂತ ಯಾಕಿದ್ನಕ್ಕೆ ನಾನು ಕ್ವಶನ್ ಇಟ್ಕೋಬೇಕಾಯ್ತಂದ್ರೆ, ಭಗವದ್ಗೀತಾ ಇದ್ರೊಳಗೆ ನಮ್ಮ ಹರಿಕಥಾಂತರ 1ನೇ ಸಂಧಿ 6ನೇ ಶ್ಲೋಕಕ್ಕೆ ಏನ್ ಹೇಳ್ತಾರಂದ್ರೆ ದಾಸರಾಯರು, ಕೃತಿ ರಮಣ ಪ್ರದ್ಯುಮ್ನ ನಂದನೆ ಚತರ ವಿಂಶತಿ ತತ್ವಪತಿ ದೇವತೆಗೆ ಗುರುವಿನಿತ್ಯ ಮಾರುತ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ಧತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ಅರಿಪು ಕನ್ನಡದಲ್ಲಿ. ಪುರಾಣದ ರಹಸ್ಯವಾಗಿರ್ತಕ್ಕಂಥ ತತ್ವಗಳನ್ನ ಯಾರು ಹೇಳ ನಾವು ಉಪಾಸನೆಯನ್ನು ಮಾಡಬೇಕು. ಹೋಗ್ಬೇಕಂದ್ರೆ ಆಚಾರ ಗುರುಗಳಾಗಿರ್ತಕ್ಕಂಥ ವೇದವ್ಯಾಸ ದೇವರು ಏನು ಜ್ಞಾನವನ್ನ ಹರಿಸಿದ್ದಾರೆ ಭೂಲೋಕದೊಳಗೆ. ಅಷ್ಟಾದಶ ಪುರಾಣಗಳು, ಪಂಚರಾತ್ರಾಗಮ ಪುರಾಣ, ಮಹಾಭಾರತ ಮತ್ತು ಶ್ರೀಮದ್ ಭಾಗವತಾದಿ ಸಕಲ ಶಾಸ್ತ್ರಗಳು, ದಶೋಪನಿಷತ್ತುಗಳು, ಈ ಎಲ್ಲ ಜ್ಞಾನ ನಿಧಿ ಒಂದೊಂದು. ಆ ನಿಧಿ ನನಗೆ ಗೊತ್ತಾಗುತ್ತಿಲ್ಲ. ಯಾಕೆ ಗೊತ್ತಾಗದು ಅಂದ್ರೆ ಮಹಾಭಾರತದೊಳಗೆ ರಾಮಾಯಣದೊಳಗೆ ಅನೇಕ ಕಥೆಗಳನ್ನ ಇಟ್ಟಿದ್ದಾರೆ. ಕಥೆ ಹೇಳ್ದಂಗೆ ಹೇಳ್ಕೊಂಡು ಅದ್ರೊಳಗೆ ರಹಸ್ಯ. ಬ್ರಹ್ಮಸೂತ್ರ ಭಾಷ್ಯ ಅಂತಂದ್ರೆ ಯಾವ್ದಂದ್ರೆ ಆ ಕಥೆ ಒಳಗಿರ್ತಕ್ಕಂಥ ಪರವಿದ್ಯಾದ ಸೂತ್ರಗಳು ತುಂಬಿದ್ದೇವೆ. ಬ್ರಹ್ಮಸೂತ್ರ ಬ್ರಹ್ಮ ಜ್ಞಾನಕ್ಕೆ ಹೊಂದಕ್ಕೆ, ಪರೋಕ್ಷ ಜ್ಞಾನ ಹೊಂದಕ್ಕೆ ರಾಮಾಯಣ ಮಹಾಭಾರತಾದಿ ಸಕಲ ಶಾಸ್ತ್ರಗಳೆಲ್ಲ ಉಪನಿಷತ್ತುಗಳೊಳಗೆ ತುಂಬಿದ್ದಾರೆ. ಆ ಜ್ಞಾನ ನನಗೆ ಒಲಿದೆ. ಕೃಷ್ಣ ಏನಪ್ಪ ನನಗೆ ಬೆಕ್ಕಿದ್ದಾನೆ ಅಂತ. ಯಾವ ಜೀವಿ ಒಳಗಿನ ಜ್ಞಾನ ಗೊತ್ತಾಯ್ತು, ಸಂಸಾರ ಬಂಧನದಿಂದ
ಹೊರಗಡೆ ಬರಬೇಕು ಈ ಜೀವಿ ಅಂತ ಪರಮಾತ್ಮ ಸಂಕಲ್ಪ ಮಾಡ್ಕೊಂಡಿರ್ತಾನೋ ಅಂಥ ಜೀವರಾಶಿಗಳಿಗೆ ಸ್ವರೂಪದಲ್ಲಿರ್ತಕ್ಕಂತಹ ಆ ಜ್ಞಾನಕ್ಕೆ ಜೀವಿಗೆ ಜ್ಞಾನದ ಬೆಳಕನ್ನ ಶ್ರೀಹರಿ ಸ್ವಲ್ಪ ಬಿಡ್ತಾರೆ. ಅವಾಗ ಅದು ಜ್ಞಾನ ಗೋಚರ ಆಗ್ತದೆ. ಶಬ್ದ ಗೋಚರ ನಮ್ಮ ವಿಜಯ ವಿಠಲ ವಲ್ಲಿಭ ಅದು ಗೋಚರ ಆಗ್ಬೇಕು ಕೃಷ್ಣ. ತಕ್ಷಣಕ್ಕ ಕೃಷ್ಣ ಆ ಇಡೀ ಕಾರಾಗೃಹ ದೈತ್ಯರನ್ನ ಹೆಂಗೆ ಮರವಸ ಮಾಡ್ತಾನೋ ಹಂಗ ನಮಗ ಇಲ್ಲಿ ಆ ಜ್ಞಾನ ಬಂದ ತಕ್ಷಣ ಅವ್ರು ಉದ್ಧಾರ ಮಾಡ್ಬೇಕಂದ್ರ ಅದಷ್ಟಾಗಿರ್ತದೆ. ದೈತ್ಯರೆಲ್ಲರೂ ಆ ಕಂಸನ ದೈತ್ಯರ ಒಳಗಡೆ ಕುತ್ಕೊಂಡಿರ್ತಾರೆ. ಒಳಗಿಂದ ಹೊರಗೆ ಬರಬೇಕನ್ನೋದ್ರಾಗ ಆಗ್ತದೆ. ಅಂತ ಅದ್ಭುತವಾಗಿರ್ತಕ್ಕಂಥ ಚಿಂತನೆಯನ್ನು ನಾನು ಇಲ್ಲೇ ಪ್ರಕಟ ಮಾಡಬೇಕಂತ ಇಟ್ಕೊಂಡಿದ್ದೆ. ಯಾವಾಗ ಕೃಷ್ಣ ಆ ವಸುದೇವ ದೇವತೆಗೆ ಏನಪ್ಪ ನನ್ನ ಮಗ ಆಗ್ಬೇಕಂತ ಪ್ರಾರ್ಥನೆ ಮಾಡ್ಕೊಂಡಿದ್ರು, ಮಗುವಾಗಿ ಬಂದು ಶಂಖ ಚಕ್ರ ಗದಾ ಪದ್ಮಧಾರಿಯಾಗಿ ಏನಪ್ಪ ಅಂದ್ರೆ ಪೀತಾಂಬರಧಾರಿಯಾಗಿ ಅವರಿಬ್ಬರು ದರ್ಶನ ಕೊಡ್ತಾನೆ. ಹಂಗೆ ಬಂದಿತ್ತ ಅಂದ್ರೆ ಭಗವದ್ ದರ್ಶನ ಆಯ್ತು ಅಂತ ಗೊತ್ತಾಗ್ತದೆ. ಈಗ ನಾಟಕ ಇದ್ದಾಡ ಮಗನಾಗಿ ಬರಬೇಕು ಅಂತ ಬಂದ. ಅದಕ್ಕೆ ಸತ್ಸಂಗ ಸತ್ಸಂತಾನ ಅಂತ ಹೇಳ್ತಾರೆ. ಸತ್ಸಂತಾನ ಅಂದ್ರನು ಉತ್ತಮ ಗುಣಗಳು ನನ್ನಲ್ಲಿ ಹುಟ್ಟೋದೆ ಸತ್ಸಂತಾನ, ಪರಮಾತ್ಮ ಪ್ರಕಟ ಅಂತ. ಆ ಜ್ಞಾನ ನಿಧಿ ಪ್ರಕಟ ಆಗ್ತದೆ. ಉತ್ತಮ ಮಕ್ಕಳ ಹುಟ್ಟಪ್ಪ ಅಂತ ಹೇಳ್ತಾರೆ. ಅಷ್ಟವರ್ಷವು ಭವೇತ್ಕನ್ನು ಅಂತ ಹೇಳ್ತಾರೆ. ಜೊತೆಗೆ ಸುಪತ್ರಿ ಭವ, ಅಷ್ಟ ಸುಪುತ್ರಿ ಭವ ಅಂತ ಹೇಳ್ತಾರೆ. ಅಂದ್ರೆ ನಮಗೆ ಆ 8 ಜ್ಞಾನಗಳು ಸಿಗಲಿ, 9 ಜ್ಞಾನಗಳು ಸಿಗಲಿ. ಪರಮಾತ್ಮನ ಅಷ್ಟ ಮಹಿಷಿಯರು ಏನಿದ್ರಲ್ಲ, ಅಷ್ಟ ಪುತ್ರಿಯರು ಅವ್ರು ನಂಗೆ ದಕ್ಕಲಿ ಅಂದ್ರ ಆ ಪರಮಾತ್ಮ ನನ್ನೊಳಗೆ ಪ್ರಕಟ ಆಗಲಿ. ಎಲ್ಲೇ ಹೆಂಡತಿ ಇರ್ತೋ ಅಲ್ಲ ಗಂಡ ಬರ್ತಾನೆ. ಎಷ್ಟು ದಿನ ಬಿಟ್ಟು ಬರ್ತಾನ ಅಂತ ಹುಡ್ಕೊಂಡು ಬಂದೇ ಬರ್ತಾನ ಅಂತ ನಮ್ಮ ಹಿರಿಯರ ಅಷ್ಟ ಪುತ್ರಿ ಸೌಭಾಗ್ಯತಿ ಭವ ಅಂತ ಆಶೀರ್ವಾದ ಮಾಡ್ತಾರೆ. 8 ಮಂದಿ ಕೃಷ್ಣೆಯಿಂದ ಹೇಳಿದ ಕಾಳಂಡಿ ತನಕ ಬರ್ತಕ್ಕಂಥದ್ದು, ಮಿತ್ರವಿಂದ ತನಕ ಬರ್ತಕ್ಕಂಥದ್ದು, ರುಕ್ಮಿಣಿಯಿಂದ ಆ 8 ಜನ ನನ್ನ 8 ದಳ ಕಮಲದಲ್ಲಿ ಅವ್ರು ಕುತ್ಕೊಂಡಿರ್ತಾರೆ ಅಂತ. ಅವ್ರು ಕೂಡ್ತಾರಂದ್ರೆ ಅಲ್ಲಿ ಪರಮಾತ್ಮ ಸೇವಾ ಮಾಡ್ಲಿಕ್ಕೆ ಆಯಾ ಗುಣರೂಪದಿಂದ ಪ್ರಕೃತಿ ಮಾತೆ ನಿಂತ್ಕೊಂಡಿರ್ತಾಳೆ ಅಂತ ತಗೋಬೇಕಲ್ಲಿ. ಪೂರ್ವಕ್ಕೆ, ಉತ್ತರಕ್ಕೆ, ಈಶಾನ್ಯಕ್ಕೆ ಅಂತ ದಕ್ಷಿಣ ಏನಾಗಿಲ್ಲ ಆ ದಳದಲ್ಲಿ ಬರ್ತದೆ. ಅಂದ್ರೆ ಆ ಆಯಾ ದಳಗಳು ಬರಬೇಕಾದ್ರೆ ಮೊದಲು ನನ್ನ ಜ್ಞಾನ ಅಲ್ಲಿ ಒಳಗೆ ಹುಟ್ಟಿತ್ತು ಅಂದ್ರೆ ಅಲ್ಲಿಂದ ಕರ್ಕೊಂಡು ಬಂದು ಎಲ್ಲಿ ಬಿಡ್ತಾನೆ ಪರಮಾತ್ಮ. ವಸುದೇವ ಅಂದ್ರೆ ಯಾರು? ವಸುದೇವ. ವಸು ಅಂದ್ರೆ ದೇವತೆಗಳು. ದೇವತೆಗಳ ದೇವನಾಗಿರ್ತಕ್ಕಂಥ ಯಾರು? ಮುಖ್ಯ ಪ್ರಾಣದೇವರು. ಯಾಕಂದ್ರೆ ಸ್ವರೂಪ ದೇಹದೊಳಗ ವಾಯುದೇವರು ಮಾತ್ರ ಉಸಿರಾಡ್ಲಕ್ಕೆ ಹೋಗ್ತಾರೆ, ಉಳಿತಿದ್ರೆ ಇಲ್ಲ. ಅಲ್ಲೇ ಆ ಜ್ಞಾನವನ್ನ ಪುಟ್ಟಲ್ಲಿ ಹೊತ್ಕೊಂಡು ನಡುವ ಲಿಂಗ ಶರೀರವನ್ನ ದಾಟಿ ಅನಿರ್ಧ ಶರೀರಕ್ಕೆ ಆ ಯಮುನಾ ನದಿನೇ ಏನಪ್ಪ ಅಂದ್ರೆ ಲಿಂಗ ಶರೀರ ತಟಾದಿ ಕಡೆ ಬರಬೇಕು. ಎಲ್ಲಿಗೆ? ಅನಿರ್ಧ ಶರೀರ ಬರಬೇಕು. ಅನಿರ್ಧ ಶರೀರದಿಂದ ಏನಪ್ಪ ಅಂದ್ರೆ ಅಲ್ಲಿ ಗೋಕುಲಕ್ಕೆ ತಂದು ಬಿಟ್ಟಂಗೆ. ಗೋಕುಲ ಅಂದ್ರೆ ಎಲ್ಲ ಗೋಗಳು ಎಲ್ಲ ವೇದಾತ್ತಮರಾಗಿರ್ತಕ್ಕಂತಹ, ವೇದದಿಂದ ಪರಮಾತ್ಮ ಪೂಜೆ ಮಾಡ್ತಕ್ಕಂಥ, ಸ್ತೋತ್ರ ಮಾಡ್ತಕ್ಕ ಅನಂತ ಸ್ತ್ರೀ ಪುರುಷರ ನಿಧಿ ನಮ್ಮ ಪ್ರತಿ ಅನಿರ್ಧ ದೇಹದಲ್ಲಿದ್ದಾರೆ. ಆ ಎಲ್ಲ ಮಹನೀಯರು ಜೀವಾಭಿಮಾನಿ ಇಂದ್ರಾಂತರ್ಗತ ಏನಪ್ಪ ಅಂದ್ರೆ ರುದ್ರದೇವರು ಉಪಾಸನೆ ಮಾಡ್ತಾ ಇದ್ದಾರೆ. ರುದ್ರ ಅಂತರ್ಯಾಮಿ ಸಂಕರ್ಷಣ ನಮ್ಮ ಶೇಷಾಂತರ್ಗತ ಮುಖ್ಯ ಪ್ರಾಣದೇವರು ಅಂತರ್ಗತ ಅಂತೂ ಜಗ್ಗಿ ಬರ್ತಾವ. ಅದಕ್ಕೇನಪ್ಪ ಆ ಎಲ್ಲ ದೇವತೆಗಳು ಏನಪ್ಪ ಅಂದ್ರೆ ನಾವೀಗ ಮಾಡ್ತೀವಿ ಇವ್ರ ಅಂತರ್ಯಾಮಿ ಇಂಥವ್ರಿಗೆ ಮುಟ್ಲಿ ಅಂತ ನಾವ್ ಹೇಳ್ದ ನಮ್ಮ ಅಪೇಕ್ಷೆ ಅವ್ರು ಈಡೇರಿಸ್ತಾರ. ನಾವ್ ಏನ್ ಮಾಡ್ತೀವಿ ಅಂದ್ರೆ ಇವ್ರೆಲ್ಲ ಗೋಚರ ತಿಳ್ಕೊಳ್ಳೋದನ್ನೇ ಈಗ
ಅಂದ್ರೆ ಕರೆದ್ ಯಾಕೆ ಕರೆದ್ವಿ ನಾವು ಗಣಪತಿಗೆ? ಗಣಪತಿಯನ್ನು ಕರಿತೀವಿ, ವಿಶ್ವಂಬರ ಕೊಡ್ತೀವಿ. ಇಲ್ಲ, ಮೊದ್ಲು ಗಣಪತಿನ ಉಪಾಸನೆ ಮಾಡ್ಕೊಂಬೋಣ. ಗಣಪತಿ ಅಂತರೇನು, ದುಂಡ ಹೆಂಗೆ ದರ್ತಾನ ಆತ ಅವ್ರಿಗೆ ಕೊಟ್ಟೆ ಕೊಡ್ತಾನ ಎಂಬ ಜ್ಞಾನ ನಮ್ಗೆ ಬರ್ಬೇಕು. ಅದು ಒಳಗೆ ಜ್ಞಾನ ಹುಟ್ಟಿತ್ತ ಅಂದ್ರೆ ಪುಸ್ತಕದ ಜ್ಞಾನಕ್ಕೂ ಮಸ್ತಕದ ಜ್ಞಾನಕ್ಕೂ ಬಹಳ ವ್ಯತ್ಯಾಸ ಆಗತ್ತೆ ಅಂತ ನನ್ನ ಹೇಳಿದೆ ನಾನು. ಮಸ್ತಕದ ಜ್ಞಾನ ಬಂದಾಗ ಸರ್ವ ಜೀವ ಮುಖ್ಯ ಪ್ರಾಣಿಗಳು ಏನಪ್ಪ ಅಂದ್ರೆ ಆ ಕಾರ್ಯವನ್ನ ಮಾಡ್ತಾರೆ. ಅಲ್ಲಿ ಬಿಂಬ ಹೇಳಿದ್ದಲ್ಲೇ ಆ ವಾಯುದೇವರು ಈ ದೇಹದಲ್ಲಿ ನಿಂತು ಕರ್ಮ ಮಾಡ್ತಾರ. ವಾಯುದೇವರು ಮಾಡ್ತಾರ ಇಲ್ಲ, ವಾಯುದೇವರ ಆ ಮಕ್ಕಳಾಗಿರ್ತಕ್ಕಂತಹ ಯಾರು ರುದ್ರದೇವರು, ಅವರ ಶಿಷ್ಯಂದ್ರಾಗಿರ್ತ ಇಂದ್ರಾದಿಗಳು, ಇವರೆಲ್ಲರ ಅಧೀನದಲ್ಲಿ ಕುಳಿತುಕೊಂಡು 32 ಕಕ್ಷೆಗಳು ಬರ್ತಕ್ಕಂಥ ಸಮಸ್ತ ಜೀವರಾಶಿಗಳು ಆ ಪರಮಾತ್ಮ ಒಂದೊಂದು ಗುಣೋಪಾಸನೆಯನ್ನು ಉತ್ತಮ ಸಾಧನ. ನಾವು ಈ ರೀತಿ ಸಾಧನವನ್ನ ಮಾಡ್ಕೊಂಡು ಹೋದಾಗ ಪರಮಾತ್ಮ ನಮಗೆ ಅನಂತ ಆನಂದವನ್ನು ಕೊಡ್ತಾನೆ. ಸರಿ, ಮತ್ತು ಅನಿರ್ದ ಶರೀರದ ಅಷ್ಟಾಯ್ತಲ್ಲ ದಾಸರನ್ನ ಆತನ ನಾವು ಹೆಂಗ್ ನೋಡಬೇಕು ಅಂತ ಒಂದು ಕ್ವಶನ್ ಬರ್ತದೆ. ಈಗ ನಾವು ಸ್ಥೂಲ ದೇಹದಾಗಿದ್ವಿ, ಅದಕ್ಕೆ ಪರವಿದ್ಯಾ ಅಂತ ಬರ್ತದೆ. ವಿದ್ಯೆತಾನೆನಿಸಿಕೊಂಬ ಅನಿರ್ಧ ದೇವನು ಸರ್ವಜೀವರ ಬುದ್ಧಿ ಅವರ ಪ್ರತಿಪತಿ ಸಿದ್ಧಿ ಎನಿಸುವ ಸಂಘರ್ಷಣ ಪ್ರಸಿದ್ಧಿ ರೂಪಕ್ಕೆ ವಾಸುದೇವನ ವೈದ್ಯ ರೂಪ ಚಿತ್ತ ಅರ್ಥವನ್ನೇ ಆತನೆಯನ್ನ ಚಿಂತನೆ ಮಾಡ್ಕೊಂಡು ಅದು ಏನಾಗ್ತದೆ, ನಮ್ಗೆ ಅನಿರ್ಧ ಶರೀರ ಬಂತು, ಸ್ಥೂಲ ಶರೀರ ಅಂದ್ರೆ ಅದ್ ನೋಡ್ಬೇಕು ಅಂತ. ನಮ್ಗೆ ಅನಿರ್ಧ ಶರೀರ ಯಾಕೆ ಕಾಣಂಗಿಲ್ಲ ಅಂದ್ರೆ ಸ್ಥೂಲದೊಳಗೆ ಅಹಂಕಾರ ಮಮಕಾರಗಳು ಕುತ್ಕೊಂಡವು. ಅಂತ ಪುರಂದರ ಮಾತು ಪರಮಾತ್ಮ ಕಾಣಬೇಕಾದ್ರೆ ಪುರಂದರ ರಾಯರ ಪರಮಾತ್ಮ ಅನುಗ್ರಹ ಆಯ್ತು. ಗುರುಗಳ ಅನುಗ್ರಹ ನನಗಾಗ್ಲಿ. ನಾರದ ಅನುಗ್ರಹ ಆಯ್ತು, ಪ್ರಹ್ಲಾದ ನರಸಿಂಹನ ದರ್ಶನ ಆಯ್ತು. ನಾರದ ಅನುಗ್ರಹ ಆಯ್ತು, ಧ್ರುವಗ ಶ್ರೀಹರಿ ದರ್ಶನ ಆಯ್ತು. ನಾರದ ಅನುಗ್ರಹ ಆಯ್ತು, ರಂತಿದೇವರ ಅನುಗ್ರಹ ಆಯ್ತು. ನಾರದ ಅನುಗ್ರಹ ಆಯ್ತು ಏನಪ್ಪ ಅಂದ್ರೆ ಕಟ್ವಾಂಗಜಿ ಏನಪ್ಪ ಅಂದ್ರೆ ಪರವಾದ ದರ್ಶನ ಮುಕ್ತಿ ಸಿಕ್ತು. ನಾರದ ಅನುಗ್ರಹ ಆಯ್ತು, ಮುಷಿಕುಂದದ ಏನಪ್ಪ ಅಂದ್ರೆ ಕೃಷ್ಣನ ದರ್ಶನ ಆಯ್ತು, ಮುಕ್ತಿ ಸಿಕ್ತು. ಕಾವಯವನ ದರ್ಶನ ಸಂಹಾರ ಆಯ್ತ. ಈ ರೀತಿ ಭಾಗವತದಲ್ಲಿ ಬರ್ತಕ್ಕಂಥ ಅನೇಕ ಚಿಂತನೆಗೆ ಯಾವ ಅಧಿಷ್ಠಾನಗಳು ಅವೆಲ್ಲ ಪಿಂಡಾಂಡನ ಉತ್ತಮವಾದ ಪಿಂಡಾಂಡಗಳು ಯಾವುವು, ಸತ್ವಗುಣ ಪ್ರಚುರವಾಗಿರ್ತಕ್ಕಂತಹ ಈ ಪಿಂಡಾಂಡದೊಳಗೆ ಆ ಪುರಂದರಾಯರು ಪುರಂದರರಾಮಕ ಹರಿ ಏನಂತಂದ್ರೆ ಪುರಂದರಾಮಕ ಯಾರು ನಮ್ಮ ಜೀವಾಭಿಮಾನಿ ಇಂದ್ರ ಇದ್ದಾನ, ಆತನ ಉಪಾಸನೆ ನಾನು ಮಾಡ್ಕೊಂಡು ಮಾತಾಡ್ತಾರೆ. ಅದಕ್ಕೆ ವ್ಯಾಸರಾಯರು ಆ ಪುರಂದರಾಯರಿಗೆ ಏನಂತಂದ್ರೆ ಶ್ರೀನಿವಾಸ ನಾಯಕಿಗೆ ಪುರಂದರ ವಿಠಲ ಇದು ಅಂದ್ರೆ ವಿಶೇಷ ಜಲ್ದಿನ ಪರಮಾತ್ಮ ಅನುಗ್ರಹ ಆಗ್ಬೇಕು ಅಂತ ದರ್ಶನ ಆಗ್ಬೇಕಂದ್ರೆ ಆ ಜೀವಾಭಿಮಾನ ಇಂದ್ರ ಅಂತ ಆ ಪುರಂದರ. ಯಾಕಂದ್ರೆ ಈ ಪುರಂದರ ಎಂಬುದು ಈ ಇಂದ್ರ ದೇವರ ನಾಮ. ಆತ ನನ್ನ ಎಲ್ಲ ಜೀವರಾಶಿಗಳಿಗೆ ಒಡೆಯನಾಗಿರ್ತಕ್ಕಂಥ ಇಂದ್ರ. ಆತನ ಉಪಾಸನೆ ಮಾಡ್ತಕ್ಕಂಥ ವಿಠಲ, ಹಂಗೆ ಪುರಂದರ ವಿಠಲ ಅಂತ. ಈಗ ನಾನು ಆ ಪುರಂದರನ ಉಪಾಸನೆ ಮಾಡ್ಕೊಂಡೆ, ಆ ಇಂದ್ರ ದೇವರ ಉಪಾಸನೆ ಮಾಡ್ಕೊಂಡ್ರೆ ಏನ್ ಸಿಗ್ತದೆ ಅಂದ್ರೆ ಆ ಇಂದ್ರ ನನಗೆ ಮೊದಲು ಕೊಡೋದು ಭಕ್ತಿ. ಆ ಭಕ್ತಿಯ ಪ್ರಚುರತೆಯನ್ನು ಹಿಡ್ಕೊಂಡು ಹೋದಾಗ ನನಗೆ ಯಾರು ಸಿಗ್ತಾರ, ರುದ್ರದೇವರ ಅನುಗ್ರಹ ಆಗ್ತದೆ. ತದನಂತರದಲ್ಲಿ ಏನಪ್ಪಾ ಅಂದ್ರೆ ಭಾರತೀ ದೇವಿ ಅನುಗ್ರಹ ಆಗ್ತದೆ, ವಾಯುದೇವರ ಅನುಗ್ರಹ. ಅವಾಗ ನನ್ನ ಈ ದೇಹದೊಳಗೆ ಆ ಮನಸ್ಸು ಸಂಪೂರ್ಣ ಸ್ವಚ್ಛ. ಯಾಕ ಮನಸ್ಸು ಇವತ್ತು ನಮ್ಗೆಲ್ಲರೂ ಕಾಣಂಗಿಲ್ಲ ಅಂದ್ರೆ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ,
ಆನಂದಮಯ ಅಂತ 5 ಕೋಶಗಳು ಬರ್ತವೆ. ಆ 5 ಕೋಶ ಒಳಗೆ ಅಂತಃಕರಣ ಅಂತ ಒಂದು ಬರ್ತದೆ. 5ನೇ ಕೋಶ ಆನಂದಮಯ ಕೋಶ ಒಳಗೆ ಮೊದಲೇ ಇದಂತ ಅನ್ನಮಯ ಕೋಶ. ಅನ್ನಕ್ಕೈಸ್ಮಾನಿ ರುದ್ರ. ನಾನೇನು ಊಟ ಮಾಡ್ತೀನಿ ಯಾಕಂದ್ರೆ ಅನ್ನದೊಳಗೆ ತ್ರಿವಿಧ ಗುಣಗಳ ಸಾರವನ್ನು ಸ್ಥಿತಿ ಇರ್ತದೆ. ಅದರಂತೆ ನನಗೆ ಅನ್ನ ಊಟ ಮಾಡಿದ್ದಕ್ಕೆ ಇಲ್ಲಿ ಒಳಗಡೆ ಕಾಣಂಗಿಲ್ಲ ಪರಮಾತ್ಮ. ರುದ್ರದೇವರ ಉಪಾಸನೆ ಅಹಂಕಾರ ಬಂದೈತಿ. ಅಹಂಕಾರ ಮಮಕಾರಗಳಿಂದ ಕೂಡಿದಂತ ಈ ದೇಹದೊಳಗೆ ನನಗೆ ಜ್ಞಾನ ನಿಧಿ ಎಲ್ಲಿಂದ ಬರಬೇಕು? ನಾನು ನನಗೆ ಅನರ್ಥಕ್ಕೀಡಾಗ್ತದೆ, ಗೊತ್ತಾಗೋದಿಲ್ಲ. ನನಗೆ ಆ ರೀತಿ ಬಂದಾಗ ಅಲ್ಲೇ ಅಷ್ಟದೇವತೆಗಳೆಲ್ಲರೂ ಏನಾಗ್ತಾರ, ಇದು ಗೊತ್ತಾಯ್ತು ಅಂದ್ರೆ ಅಹಂಕಾರ ಮನಸ್ಸಿನೊಳಗೆ ಗೊತ್ತಾಯ್ತು ಅಂದ್ರೆ ಅಲ್ಲಿ ಏನಾಗ್ತದೆ, ಮನಸ್ಸು ಮಥನ ಆಗ್ತದೆ. ಶ್ರೀನಿವಾಸನ ಜನ್ಮ ಕರ್ಮ ಸದಾನುರಾಗದಿ ಜನ್ಮ ಕರ್ಮ ಅಂತ ಅಂತಾರೆ. ಶ್ರೀನಿವಾಸ ಅಂದ್ರೆ ಪ್ರತಿಯೊಂದು ಇಂದ್ರಿಯಗಳಲ್ಲೂ ಇರ್ತಕ್ಕಂತಹ ಪರಮಾತ್ಮ ರೂಪಗಳು. ಅಲ್ಲಿ ಜನ್ಮ ಅಂದ್ರೆ ಅಲ್ಲಿ ಹುಟ್ಟು, ಅಲ್ಲಿ ಕರ್ಮ ಹುಟ್ಟಿನ ಕಾರ್ಯ ಏನಂತ ಮಾಡ್ತಕ್ಕಂಥದ್ದು ಒಂದೊಂದು ಇಂದ್ರಿಯಗತವಾಗಿರ್ತಕ್ಕಂಥ ಅದೆಲ್ಲ ಶ್ರೀನಿವಾಸನ ನಮ್ಮ ಕೃಷ್ಣ ಪರಮಾತ್ಮನ ಲೀಲೆಗಳು ಅಂತ ಉಪಾಸನೆ. ನಮ್ಮ ಸ್ಥೂಲ ಸೇವೆ ಇದ್ದಿಲ್ಲ ಅಂದ್ರೆ ನನಗೆ ಕೃಷ್ಣನ ಬಾಲ್ಯಲೀಲೆ ಗೊತ್ತಾಗ್ತಾ ಇಲ್ಲ. ಮೊನ್ನೆ ಎಲ್ಲಿ ಬಂದಿತ್ತು ಅಂದ್ರೆ ಸ್ವಲ್ಪ ಯಾರು ಪೂತನಿಯ ವಿಚಾರ ಬಂದಿತ್ತು. ಪೂತನಿನ ಸಂಹಾರ ಮಾಡಿದ ಅಂದ್ರೆ ಹಾಲನ್ನು ಕೊಟ್ಟ ವಿಷವನ್ನ ತೆಗೆದು ಹಾಕಿದ. ವಿಷಪೂರಿತ ಸನ್ನೆಪಾನ ಮಾಡಿಸಿದ್ಲು ಯಾರೋ ಪೂತನಿ ಅಂತ ಹೇಳ್ತೇವೆ. ಅದ್ರೊಳಗೆ ವಿಷಯ ಅಂದ್ರೇನು? ವಿಷಯದ ಭೋಗ ಉಪಾಸನೆಯನ್ನ ನನ್ನೊಳಗೆ ತುಂಬತ್ತೆ. ಜನ್ಮಾಂತರದ ಭಾವ ಹಂಗೆ ಬರ್ತದೆ. ಅದು ಏನು ಯಾವುದೋ ಪೂತಿನಿಂದ ಮುಂದೆ ಬರೋದು ಬಂದಾಗ್ಬಿಡುತ್ತೆ. ಆದ್ರೆ ಹಿಂದಿನ ತೆಗಿಬೇಕಲ್ಲ. ಇದು ಪೂತನಿ ಏನ್ ಮಾಡಿದ್ರು, ಮುಂದೆ ಬರೋ ವಿಷಯದ ಉಪಾಸನೆಗೆ ಆಕೆಯನ್ನ ಕೊಂದು ಹಾಕಿ ತೆಗೆದು ಹಾಕಿಬಿಟ್ಟ. ನಮಗೆ ಈ ಹಿಂದ ಅಂತ ವಿಷಯಗಳು ನಮ್ಮೊಳಗವಲ್ಲ, ಅವನ್ನೆಲ್ಲ ತೆಗೆದು ಹಾಕ್ಬೇಕಂತಂದ್ರೆ 12 ವರ್ಷ ಉಪಾಸನೆ ಮಾಡ್ಬೇಕಂತ. ಆ ಚಟಗಾಸುರನ್ನ ಸಂಹಾರ ಮಾಡಿದ, ಬಂಡಿಯನ್ನ ಹೊಡೆದಾಕಿ. ಹಿಂಗ ಆ ಗೋಕುಲಕ್ಕೆ ಬಂದು ಗೋಕುಲದೊಳಗೆ ಒಂದೊಂದು ಆಟ ಮಾಡಿ ನಮ್ಮ ಒಳಗಿರ್ತಕ್ಕಂಥ ಅನೇಕ ದೈತ್ಯರನ್ನು ಸಂಹಾರ ಮಾಡ್ಬೇಕಂತ ನಾನು ಉಪಾಸನೆ ಮಾಡ್ಕೋಬೇಕಾದ. ಕೃಷ್ಣಾಷ್ಟಮಿಗೆ ಭ್ರಮ ಅಂತ ಬರ್ತದೆ, ಪುನಾವರ್ತ ಅಂತ ಬರ್ತದೆ, ಕಾಲನೇನಿ ಅಂತ ಬರ್ತದೆ. ಕಾಲಯವನ ಆಗಿ ಬಂದಿದ್ದ ಕಾಲ. ನನ್ನ ಮನಸ್ಸಿನೊಳಗೆ ಮಸು, ಕೇಟರ, ಕುರುರಿ, ಶಂಭರಾದಿಗಳು ಬರ್ತದೆ. 4 ಮಂದಿ ಬರಾಢ್ಯ ದೈತ್ಯರು ಬರ್ತದೆ. ಅಲ್ಲೇ ಕಂಸನೇ ಕಾಲನೇನಿ ಆಗಿ ಬಂದ. ಅವರೊಳಗೆ ಭೃಗು ಶಿವಪುತ್ರ ಧರ್ಮ ಆ ದೈತ್ಯ ಒಳಗೆ ಮೊದಲೇ ಅಟ್ಯಾಕ್ ಮಾಡ್ಕೊಂಡು ಹಿಡ್ಕೊಂಡ್ಬಿಡ್ತಾರೆ. ಹೆಂಗೆ ಮೊಘಲರ ಸಾಮ್ರಾಜ್ಯ ಬಂದಿರ್ತಿಲ್ಲ, ಮೊದ್ಲು ಇದ್ದಿಲ್ಲ, ಬೇರೆ ಎಲ್ಲೆಯಿಂದ ಬಂದ್ರು. ಎಂತೆಂಥ ರಾಜಕೀಯರು ನಮ್ಮವರು. ಈಗ ಅವೆಲ್ಲ ಕಾಣ್ತಾ ಇಲ್ಲ. ಬರೇ ಮೊಹಮ್ಮದ್ ಘಜ್ನಿ, ಮೊಹಮ್ಮದ್ ಅವರು ಇವರು ಬರೀ ಇದೇ ಕಾರಣ ಕಟ್ಟಿದ್ರು ಹೊರತು ನಮ್ಮ ಪೂರ್ವಜರು ಇಲ್ಲೇನ ಆಳ್ವಿರಲ್ಲ. ಅವರೆಲ್ಲ ಎಲ್ಲಿ? ನನ್ನ ದೇಹ ಇವಾಗ ಆ ರೀತಿ ಆಗಿದೆ. ಆ ಎಲ್ಲ ದೈತ್ಯರ ವಶಕ್ಕೆ ಬಿದ್ದು ಆ ವಿಜಯನಗರ, ವಿಜಯ ವಿಠಲನ ಏನಪ್ಪ ಅಂದ್ರೆ ದೊಡ್ಡ ಸ್ಥಾನ. ವೀರಪಾಸದೇವರು ಒಂದು ಬಿಟ್ಟು ಬೇರೆ ಎಲ್ಲ ಬಿಟ್ಟರೆ ಹಂಗೆ ಹಾಳಾದ್ರು. ಹಂಗ ನಮ್ಮ ದೇಹದೊಳಗೆ ಎಲ್ಲ ಸಾತ್ವಿಕ ಏನಪ್ಪ ದೇವತೆಗಳನ್ನೆಲ್ಲರನ್ನೇನಪ್ಪ ಅವ್ರು ಅಟ್ಯಾಕ್ ಮಾಡ್ಕೊಂಡು ದೈತ್ಯರು ಕುತ್ಕೊಂಡ್ಬಿಟ್ಟಿದ್ದಾರೆ. ಹಿಂಗಾಗಿ ಇದು ಹಾಳು ಊರಾಗಿದೆ ಮತ್ತು ಹಂಪಿ ಅಲ್ಲ. ಈ ರೀತಿ ಉಪಾಸನೆಗೆ ನಾವು ಚಿಂತನೆ ಮಾಡ್ಕೊಂಡಾಗ ಮಾತ್ರ ಸಾಧ್ಯ ಆಗ್ತದೆ. ಅಲ್ಲೇ ಇವ್ರ ಕಿರಿಕಿರಿ ಬಹಳ ಆಯ್ತು ಅಂತ ಹೇಳಿ ಕೃಷಿಕ್ಕೆ ಹೋದ್ರು. ಗೋಕುಲ ಬೆಟ್ಟ ದೈತ್ಯರು ಬರ್ತಾರ ಅಂತ ಅಲ್ಲೇ ಆ ಬೆಟ್ಟದ ಪೂಜೆ ಮಾಡ್ತಿದ್ರು. ಅಂದ್ರೆ ಹೆಂಗಿತ್ತು ನಮ್ಮ ಸಂಸ್ಕಾರ ಅಂದ್ರೆ, ಇಲ್ಲೇ ಭಗವದ್ಗೀತೆ 10ನೇ ಅಧ್ಯಾಯ ಸ್ವಲ್ಪ ಟಚ್ ಆಗ್ತದೆ ಇದ್ರೊಳಗೆ.
ಆ ಗೋಕುಲ ಬಿಟ್ಟು ತುಳಾವರ್ತನ ಸಂಹಾರ ಮಾಡಿದೆ. ಅರ್ಧ ಭಾಗವತನ ಸಂಹಾರ ಯಾವುದು ಹೆಂಗೆ ಅರ್ಧಭಾಸುರ ಅಂತ ಯಾಕೆ ಹೇಳಬೇಕು ಅಂತಂದ್ರೆ, ತೆಂಗಿನಕಾಯಿಗೆ ಮೂರು ಕಣ್ಣು ಇರ್ತಾವಲ್ಲ, ಒಳಗೆ ಏನಂತ ನೋಡಲಿಲ್ಲವ ದೈತ್ಯ. ಆ ತಾಳಿ ರಣಿಕೆ ಅಂತ ಬರ್ತದೆ, ತಾಳಿ ಗಿಡದ ಹಣ್ಣು, ಅವು ಒಳಗೆ ಮೂರು ಕಣ್ಣು ಬಂದ್ಬಿಟ್ಟು. ಅದು ಇಲ್ಲಿ ಮೂರು ಕಣ್ಣು ಯಾವುದು ಜ್ಞಾನ ಭಕ್ತಿ ವೈರಾಗ್ಯಕ್ಕೆ ಬೇಕಾದಂತ ಅದು ಪೂರ ತಮು ಆಗ್ಬಿಡ್ತು. ಒಳಗೆ ಹಣ್ಣಿಟ್ಟು ಬಿಟ್ಟ, ಕೊಬ್ಬರಿ ಇರ್ತದ ಬಿಡು ಅಂತ ಹೇಳ್ಬಿಟ್ಟು ಅದನ್ನ ಕಾಯ್ಲಕ್ಕೆ ಏನಪ್ಪಾ ದೈತ್ಯ ಕೂತ್ಕೊಂಡು. ಅದಕ್ಕೆ ತಾಳೆ ರಂಜಿ ನಾವು ಮಧ್ಯಾಹ್ನದ ಬಿಸಿಲು ಭಾಳ ಬರ್ತದೆ ಬ್ಯಾಸಿಗೆ, ಅದು ಬೇಕು. ಆ ಟೈಮ್ ಅಷ್ಟೇ ತಗೊಂಡು ಕೈ ಬಿಟ್ಟು ಕುಳಿಕೆ ಟೈಮ್ನ ತಗೋಬಾರ್ದು. ಅವಾಗೆಲ್ಲ ಗಾಳಿ 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 ಅಂತೀವಿ. ಕಡೆಗೆ ಅವ್ನು ದೈತ್ಯ ಕೃಷ್ಣನ ಕರ್ಕೊಂಡು ಹೋಗಿದ್ನಲ್ಲಪ್ಪ ಅಂತ ಗಾಳಿ ಬರಬಾರ್ದು ಅಂದ್ರೆ ಬಂದ್ರೆ ಈ ಧೂಳೆಲ್ಲ ಕಿತ್ಕೊಂಡು ಹೋಗ್ಬಿಡ್ತಾವ ನಾವು. ಅದ್ರಂಗೆ ಆ ಕೃಷ್ಣ ಏನ್ ಮಾಡಿಬಿಟ್ಟ, ಹೊತ್ಕೊಂಡು ಹೋಗ್ಬಿಟ್ಟಿದ್ನಲ್ಲ ಸುನಾವರ್ತ. ಆ ರೀತಿ ನಮ್ಮಲ್ಲಿ ಏನ್ ಕೆಲಸ ಮಾಡ್ತಾನೆ ಪ್ರತಿದಿನಾನು ನಮ್ಗೆ ಈ ವಿಚಾರಗಳು ಗೋಚರ ಆಗ್ತಾ ಹೋಗ್ತಾವ. ಯಾವುದು ಈ ತೃಣಾವರ್ತನ ಅಂತ ಹೇಳ್ತಕ್ಕಂಥದ್ದು. ನನ್ನವರು ಯಾರಾದ್ರೂ ಒಬ್ರು ಅಲ್ಲೇ ದೂರ ಎಲ್ಲೋ ನೋಡ್ತೀನಿ ನಾನು, ಆ ಇಲ್ಲೇ ನನ್ನ ಗುಣಗಳ ಉಪಾಸನೆ ಚಾಲುವಾಗ್ತದೆ, ಅದಕ್ಕೆ ತಕ್ಕಂತೆ ಮಾತುಗಳು ಬರಂಗಿಲ್ಲ. ನಾನು ಅನುಮಾನಕ್ಕೆ ಹಾದಿ ಮಾಡಿಸ್ತೀನಿ. ನಾನು ಅವನ ಕೃಷ್ಣನ ಹೊತ್ಕೊಂಡು ಆ ದೆವ್ವದ ಗಾಳಿ ಏನಾಗ್ತದೆ, ದೆವ್ವದ ಗಾಳಿ ಏನಪ್ಪ ಅಂದ್ರೆ ಕೃಷ್ಣನ ಮೇಲೆ ಕರ್ಕೊಂಡು ಹೋಗ್ತದೆ. ಬುಡಕ್ಕೆಲ್ಲ ಬರೇ ಧೂಳು ಹೊಲಸು ಇವೆಲ್ಲ ತೇಲ್ಸಿ ಬಿಡ್ತಾವ. ಈ ರೀತಿ ಇರ್ತಕ್ಕಂತಹ ಹೆಂಗ ನಮ್ಮಲ್ಲಿ ನನ್ನವ್ರನ್ನ ನೋಡ್ಕೊಂಡಿನಿ. ನಮ್ಮ ಮಗಳು ಯಾರ ಜೊತೆಗೆ ಮಾತಾಡ್ತಾ ಇದ್ದಾಳ, ನನ್ನ ಮಗ ಯಾರ ಜೊತೆಗೆ ಏನೋ ಮಾತಾಡ್ತಾರೆ, ನಮ್ಮ ತಾಯಿ ಯಾಕೆ ಅಲ್ಲಿ ನಿಂತ್ಕೊಂಡಿದ್ಲು, ನನ್ನ ಹೆಂಡತಿ ಯಾಕೆ ಹಿಂಗೆ ಅನುಮಾನದ ಗೋಪುರ ಏನವಲ್ಲ, ಇವು ನನ್ನ ಬುದ್ಧಿ ಮನಸ್ಸಿನಿಂದ ಬುದ್ಧಿ ತನಕ ಹೋಗ್ಬಿಡ್ತಾವ. ಇದರಿಂದ ನನಗೆ ಏನ್ ಗೋಚರ ಆಗ್ತದೆ, ಆ ತೃಣಾವರ್ತ ನನ್ನಲ್ಲಿ ಪ್ರವೇಶ ಮಾಡಿದಾನೆ ಅನ್ನೋ ಭಾವನೆ ಬರ್ತದೆ. ಅದು ಬರಬಾರ್ದು ಅಂದ್ರೆ ಏನ್ ಮಾಡೋದು ನಾವು, ಭಗವಂತನ ಉಪಾಸನೆ ಮಾಡಬೇಕು. ಈ ರೀತಿ ಕೃಷ್ಣನ ಚಿಂತನೆ ತಗೊಂಡು ಅಲ್ಲಿಂದ ವೃಷಿಕೆ ಬಂದಾಗ ಅಲ್ಲೇ ಇಡೀ ಪರ್ವತವನ್ನ ಎತ್ತಿರ್ತಾನೆ. ಆ ಮನೆಯವರೆಲ್ಲರೂ ಏನ್ ಮಾಡ್ತಾರಂದ್ರೆ, ಇಲ್ಲೇ ಆಚಾರ ಮಧ್ವರ ಒಂದು ಜನನ ಅಂತ ಅಂದ್ಕೋಬೇಕು. ನಮ್ಮ ಇದ್ರೊಳಗೆ ಏನಪ್ಪ ಅಂದ್ರ ಶಂಕರಾಚಾರ್ಯರು ಮತ್ತು ರಾಮಾನುಜಾಚಾರ್ಯ ಆಚಾರ ಶ್ರೇಯರು ಅಂತ ಹೇಳ್ತೀವಿ ನಾವು. ಆ ರೀತಿ ಶಂಕರಾಚಾರ್ಯ ಹೇಳಿದ್ದು ಆಚರಣೆ ಮಾಡ್ತಾ ಬರ್ತಿದ್ರು ಹಿನ್ನರು. ಆಮೇಲೆ ಆಚಾರ್ಯ ರಾಮಾನುಜಾಚಾರ್ಯ ಬಂದು ಅವ್ರು ಹೇಳಿದ್ದು ಮಾಡ್ಕೊಂಡು ಹೊಂಟ್ರಿ. ಕೃಷ್ಣ ಏನ್ ಮಾಡ್ದ ಅಂದ್ರೆ ಮಧ್ವ ಸಿದ್ಧಾಂತವನ್ನು ಪ್ರಕಟ ಮಾಡ್ದ. ಅವಾಗ ಅವ್ರೆ ಇದೆಲ್ಲ ಬೇಡ ನೀನು, ಆ ಎಲ್ಲರೂ ಏನ್ ಮಾಡಿದ್ರು ನಮಗ ಆ ಗುಡ್ಡ ಏನದ ಅದು ಯಾವುದು ಆ ಗುಡ್ಡದೊಳಗೆ ಏನಪ್ಪ ಅಂದ್ರೆ ಗಿಡ ನಮಗೆಲ್ಲ ಆಸರ ದನ ಕರುಗಳೆಲ್ಲ ಆಗ್ತದೆ. ಅದಕ್ಕೆ ಆ ಗುಡ್ಡಕ್ಕೆ ಏನಪ್ಪ ಅಂದ್ರೆ ನಾವು ಪೂಜೆ ಮಾಡಬೇಕು ಅಂತ. ಅದಕ್ಕೆ ಆ ಗುಡ್ಡ ಕೊಡುದೆಲ್ಲ ಪರಮಾತ್ಮ ಕೊಡ್ತಾನ, ಅದಕ್ಕೆ ಪರಮಾತ್ಮನ ಪೂಜೆ ಮಾಡೋಣ, ಮೇಘನಾಥನ ಪೂಜೆ ಮಾಡೋಣ. ಇವ್ರು ಹೇಳಿದ್ರೆ ಇಲ್ಲ, ಹರಿನ ಪೂಜೆ ಮಾಡೋಣ. ಅದನ್ನ ಕೃಷ್ಣನ ಮಾತು ಕೇಳ್ಕೊಂಡು ಆಚಾರ ಮಂದ್ರು ಪ್ರತಿಷ್ಠಾಪನೆ ಮಾಡ್ಬೇಕಾದ್ರೆ ನಮ್ಮ ದೇವರ ಮುಂದೆ ಸಿದ್ಧಾಂತ ಕೊಡ್ಬೇಕಾದ್ರೆ ಬಹಳ ಕಷ್ಟಪಡ್ತಾರ ಅಂತ ನಾನು ಎಷ್ಟು ಹೇಳಿರ್ತೀನೋ, ನಾನಲ್ಲ ಪರಮಾತ್ಮ ಹೇಳ್ತಾನೋ
ಇದು ಯಾಕ ಬರವಲ್ದಲ್ಲ? ಅಲ್ಲ ಅದ್ ಯಾಕೋ ನೆಟ್ ಹೋಗ್ಯದಂತ್ರಿ ದಾಸರ್ದ. ಇನ್ನೊಂದ್ 5 ನಿಮಿಷ ಹೌದು. ಹಾ ಆಮೇಲೆ ಆಯ್ತು. ಮಾಡ್ಕೊಂಡ್ಬಿಡ್ರಿ ಅಂತಂದ್ರ. ಅದೇ ನೋಡಣ್ರಿ ಇನ್ನೊಂದ್ 5 ನಿಮಿಷ. ಹಾ ಅದೇ. ನಿಂಗೆಲ್ಲ ಗೊತ್ತಾಗ್ತದೆ. ಆ ಗೊಂಬಿ ಕೊಡ ಒಂದ್. ಆ ಗೊಂಬಿ ಬೈದ್ಲಿಕ್ಕೆ ಸುಮ್ ಕೊಡು. ಕನೆಕ್ಷನ್ ಚೆಕ್ ಮಾಡ್ಲಿಕ್ಕಿದ್ದಾರೆ. ಇನ್ನೊಂದ್ 2 ನಿಮಿಷ ವೇಟ್ ಮಾಡ್ರಿ. ದಿನ ಮಜಾ ಕಟ್ಟ ತರಕಾಗಲ್ಲ.
ಕರೆಕ್ಟ್ ಆಗುತ್ತೆ ಇದು ತೆಗೆದ್ಬಿಡ್ರಿ ಅಂತ ಹೇಳು. ಆಯ್ತ್ರಿ ಆಯ್ತು.